ಇದ್ರು ಕಲಾವಿದರು ಹಣ ಮಾಡಿದ್ದಾರೆ, ಹೆಸರು ಮಾಡಿದ್ದಾರೆ ಅಂತ ಅಂದ್ರೆ ಅದು ಉತ್ತರ ಕರ್ನಾಟಕದಿಂದ ಮಾತ್ರ ಅಂತ, ಅದಕ್ಕೆ 100% ಸತ್ಯ ಅಂತ ಸತ್ಯ ಸಿನಿಮಾದ ಆಡಿಯೋ ಲಾಂಚ್ ನಾನು ಹೇಳ್ತೀನಿ. ಯಾಕೆಂತಂದ್ರೆ ಇವತ್ತು ಕರ್ನಾಟಕದ ಮೂಲೆನಲ್ಲಿ ಹೋದ್ರು ನನ್ನ ಧಾರಾವಾಹಿ ಕನ್ನಡತಿ ಪುಟ್ಟಗೌರಿ ಮದುವೆ ಅಂತಾನೆ ಮೊದಲು ಎಲ್ಲರೂ ಕರೆಯೋದು. ಇವತ್ತು ನಾವು ಎಲ್ಲೆಲ್ಲಿ ಹೋದ್ರು ನಾನು ಫಸ್ಟ್ ಪುಟ್ಟಗೌರಿ ಅಂತಾನೆ ಹೇಳಿದ್ರು. ಆದ್ರೆ ಪುಟ್ಟಗೌರಿ ಮುಗಿದು ಮುಂದಕ್ಕೆ ಹೋಗ್ಬೇಕಲ್ವಾ ಕರೆಯೋರು, ಹೌದಾ ಅಲ್ವಾ? ಹಾಗಾಗಿ ಇಲ್ಲಿಗೆ ಬಂದು ಸತ್ಯಂ ಸಿನಿಮಾದ ಹಾಡು ಇಲ್ಲಿ ಲಾಂಚ್ ಆಗಿರೋದು ನನಗೆ ತುಂಬಾ ವಿಶೇಷ ಅಂತ ನನಗನ್ಸುತ್ತೆ. ಯಾಕೆಂದ್ರೆ ನೀವ್ ಎಲ್ರು ನಿಜವಾದ ಕನ್ನಡಿಗರು, ಕನ್ನಡ ಸಿನಿಮಾನ ಬೆಳೆಸೋರು. ಈಗಾಗ್ಲೇ ಸಾಕಷ್ಟು ಜನ ಅಲ್ಲಿಂದ ಹೇಳಿದ್ದಾರೆ, ಮತ್ತೆ ಹೇಳ್ಬೇಕು ಅಂತಲ್ಲ, ಆದ್ರೆ ನನ್ನ ಅನಿಸಿಕೆ ಕೂಡ ಇದೇನೆ. ಕನ್ನಡ ಚಿತ್ರ ನೋಡಿ ಗೆಲ್ಸಿ ಅಂತ ನಾವ್ ಯಾರಾದ್ರೂ ಕೇಳ್ಬೇಕು ಅಂದ್ರೆ ಅದು ನಿಮ್ಮನ್ನೇ ಅಂತ ಅನ್ಸುತ್ತೆ. ಯಾಕಂದ್ರೆ ಬೇರೆಯವರೆಲ್ಲ ಮಾತಾಡ್ತಾರೆ ಎಷ್ಟೋ ಜನ, ಆದ್ರೆ ಎಷ್ಟೋ ಸಿನಿಮಾಗಳು ಬೇರೆ ಬೇರೆ ಭಾಷೆಯ ಸಿನಿಮಾಗಳಿಗೆ ಅವರು ಮಾಡ್ತಾರಂತ ಹಣ ನಮ್ಮ ಕನ್ನಡ ಸಿನಿಮಾ ಯಾಕೆ ಮಾಡಕ್ ಆಗಲ್ಲ? ಅದು ನೋಡ್ಬೇಕು ಅಂತ ಒಂದು ಪ್ರೀತಿ ಇಟ್ಕೊಂಡಿದ್ರೆ ಖಂಡಿತ ಒಳ್ಳೊಳ್ಳೆ ಸಿನಿಮಾಗಳು ಗೆಲ್ಲತ್ತೆ. ಅದು ಸತ್ಯಂ ಇಲ್ಲಿ ಬಂದು ಇಲ್ಲಿ ಆಶೀರ್ವಾದದಿಂದ ಶುರುವಾಗ್ತಾ ಇರೋದು ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ನಿಮ್ಮೆಲ್ರಿಗೂ ಚಾಕ್ಲೇಟ್ ಸಾಂಗ್ ಹೇಗೆ ಅನಿಸ್ತು? ಯಾರಾದ್ರೂ ನೆನ್ಪು ಮಾಡ್ಕೊಂಡು ಹಾಡಕ್ಕೆ ಗೊತ್ತಾಗ್ತಾ ಇದೆಯಾ? ಸ್ಟಾರ್ಟಿಂಗ್ ಲೈನ್ಸ್ ಮರ್ತೋಯ್ತಾ? ನಿಮ್ಮನ್ನ ನೋಡಿದ ತಕ್ಷಣ ಮರ್ತೋಗ್ಬಿಟ್ರು ಮೇಡಮ್. ಪಂ ಪರವರಂ ಪಂ 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 ಪರವರಂ ಪಂ 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 ಪಂ. ಅಲ್ಲ, ನನಗೂ ಮರ್ತೋಗಿದೆ, ಸ್ವಲ್ಪ ಹಳೆ ಸಿನಿಮಾ, ಸುಮಾರು ವರ್ಷಗಳಾಯ್ತು. ನಾನು ಇಲ್ಲೇ ನೋಡ್ತಿರೋದು, ಯೂಟ್ಯೂಬ್ ಅಲ್ಲಿ ಬರುತ್ತೆ. ನೀವೆಲ್ಲರೂ ಸೇರಿ ಈಗ 1 M ವ್ಯೂಸ್ ಆಗಿದೆ ನಮ್ಮ ಟೀಸರ್, ನೀವು ನೋಡಿದ್ರಿ. ಹಾಗೆ ಹಾಡು ಬಂದ ತಕ್ಷಣ ಆದಷ್ಟು ಬೇಗ ಅದು 10 M ವ್ಯೂಸ್ ನೀವು ಕೊಡ್ತೀರಾ ಅಂತ ನಾನು ನಂಬಿದ್ದೀನಿ. ನೀವ್ ಏನ್ ಮಾಡ್ಬೇಕು ಅಂತಂದ್ರೆ, ನಮ್ಮ ಸಾಂಗ್ ನಾಳೆ ಯೂಟ್ಯೂಬ್ ನಲ್ಲಿ ಬರುತ್ತೆ. ನಿಮ್ಮ ಊರ್ನಲ್ಲಿ ನಿಮ್ ಕಣ್ಮುಂದೆನೆ ನಾವು ರಿಲೀಸ್ ಮಾಡಿದೀವಿ ಅಂದ್ಮೇಲೆ ನೀವೆಲ್ಲರೂ ಮಿನಿಮಮ್ ನಿಮ್ಮ ವಾಟ್ಸ್ಆಪ್ ಅಲ್ಲಿ 100 ಜನ ಆದ್ರೂ ಫ್ರೆಂಡ್ಸ್ ಇರ್ತಾರಲ್ವಾ, ಮಿನಿಮಮ್ 100 ಜನ ನಂಬರ್ ನೀವು ಸೇವ್ ಮಾಡ್ಕೊಂಡಿರ್ತೀರಾ. ಮಿನಿಮಮ್ ನಿಮ್ಮ ಊರಿಗೆ ನಾವೆಲ್ಲರೂ ಈ ಚಿತ್ರತಂಡ ಬಂದು ಈ ಕಾರ್ಯಕ್ರಮ ಮಾಡಿ ಇಷ್ಟು ಹಿರಿಯರ ಆಶೀರ್ವಾದ ತಗೊಂಡಿರೋದಕ್ಕೆ ವಾಟ್ಸಪ್ ನಲ್ಲಿ ಮಿನಿಮಮ್ 100 ಜನಕ್ಕೆ ನೀವು ಶೇರ್ ಮಾಡೋದ್ರ ಮೂಲಕ ನಿಮ್ಮ ಆಶೀರ್ವಾದನ ನಮ್ಗೆ ಕೊಡ್ತೀರಾ ಅಂತ ನಾನು ನಂಬಿದ್ದೀನಿ. ಪ್ರಾಮಿಸಾ? ಸತ್ಯಂ ಸಿನಿಮಾದ ಹಾಡಿರ್ಬೋದು, ಟ್ರೇಲರ್ ಆಗಿರ್ಬೋದು, ನೀವು ಈ ತರ ಮಾಡೋದ್ರಿಂದ ನಿಮ್ಮ ನಿಜವಾದ ಒಂದು ಸಪೋರ್ಟ್ ನಮಗೆ ಸಿಗುತ್ತೆ. ಇನ್ನೇನು ಬೇಡ ನಮ್ಗೆ. ನೀವು ವಾಟ್ಸಪ್ ನಲ್ಲಿ ಇದನ್ನ ಲಿಂಕ್ ನ ಶೇರ್ ಮಾಡಿ, ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಸಾಧ್ಯವಾದ್ರೆ 2 ಲೈನ್ ಬರೀರಿ, ಇದು ನಮ್ಮ ಮನೆ ಹತ್ರ ನಮ್ಮ ಊರಿನಲ್ಲಿ ಬಂದು ರಿಲೀಸ್ ಆದಂತದ್ದು, ನೀವೆಲ್ಲರೂ ನೋಡಿ ಅಂತ. ಇದೇ ನಮ್ಮ ಚಿತ್ರತಂಡಕ್ಕೆ ದೊಡ್ಡ ಆಶೀರ್ವಾದ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಮುಖ್ಯವಾಗಿ ನಮ್ಮ ಪ್ರೊಡ್ಯೂಸರ್ ಮಹಂತೇಶ್ ಅವರು ಇಷ್ಟು ದೊಡ್ಡ ಕಾರ್ಯಕ್ರಮನ ಆರ್ಗನೈಸ್ ಮಾಡಿದ್ದಕ್ಕೆ ಅಭಿನಂದನೆಗಳು. ನನಗೆ ಉತ್ತರ ಕರ್ನಾಟಕ ಅಂದ್ರೆ ತುಂಬಾ ಹತ್ತಿರವಾದಂತಹ ಜಾಗ. ಅದು ಸುಮ್ಮನೆ ಹೇಳ್ತಿಲ್ಲ. ಇಲ್ಲಿ ಕಿರಣ್ ಅವರಿದ್ದಾರೆ, ಅವ್ರು ಎಷ್ಟು ಕಾರ್ಯಕ್ರಮ ಕರೆಸಿದ ನಾನು ಎಷ್ಟು ಕಡೆ ಓಡಾಡ್ಬಿಟ್ಟಿದ್ದೀನಿ ಅಂದ್ರೆ, ಇಲ್ಲಿ ಬಂದ್ರೆ ನಂಗೆ ಎಲ್ಲರೂ ಪರಿಚಯದ ನಗು ಬೀರ್ತಾ ಇದ್ದಾರೇನೋ ಅಂತಾನೆ ಅನ್ಸುತ್ತೆ ನಿಜವಾಗ್ಲು. ಸೊ ಇಲ್ಲಿ ನಮ್ಮ ಕಾರ್ಯಕ್ರಮ ನಡೀತಿರೋದು ತುಂಬಾ ಸಂತೋಷ. ಆಮೇಲೆ ಸಂತೋಷ್ ಅವ್ರಿಗೂ ಕೂಡ ನಿಮ್ಮ ಪ್ರೀತಿ ಇದ್ದೇ ಇರತ್ತೆ. ಸೊ ಅವರು ಕೂಡ ಇಲ್ಲಿ ತನಕ ಬಂದಿದ್ದಾರೆ, ನಮ್ಮ ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದಾರೆ. ನಮ್ಮ ಡೈರೆಕ್ಟರ್, ಸಿನಿಮಾಟೋಗ್ರಫರ್, ನಮ್ಮ ಇಡೀ ಚಿತ್ರತಂಡ ತುಂಬಾ ಪ್ರೀತಿ ಪ್ಯಾಷನ್ ಇಂದ ನಾವು ಈ ಸಿನಿಮಾ ಮಾಡಿದೀವಿ. ನಿಮ್ಮ ಆಶೀರ್ವಾದ ಇದ್ದೇ ಇರತ್ತೆ ಅಂತ ಕೇಳ್ಕೊಳ್ತಾ ಇಷ್ಟೊತ್ತು ನಮ್ಮ ಕಾರ್ಯಕ್ರಮನ ನೋಡೋದಕ್ಕೆ ಥ್ಯಾಂಕ್ ಯು. ಬಟ್ ಕಾರ್ಯಕ್ರಮ ಮುಂದುವರಿಯತ್ತೆ, ನಾನು ಹೇಳಿದ್ರೆ ಮರಿಬೇಡಿ. ಜೈ ಹಿಂದ್, ಜೈ ಕರ್ನಾಟಕ. ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.